ವ್ಯೂವರ್ಸ್, ವೆಲ್ಕಮ್ ಟು ರಜಾಸ್ ಕುಕಿಂಗ್ ಚಾನಲ್. ನಾನಿವತ್ತು ಒಂದು ಹೊಸ ಕುಕಿಂಗ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ. ಎಲ್ಲರೂ ನಿಮ್ಮ ಸಹಕಾರದ ಅಗತ್ಯ ಇದೆ ನನಗೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಹೋಗೋಣವಾ? ಇವತ್ತು ನಾನು ಮಾಡಕ್ ಹೋಗ್ತಾ ಇರೋ ರೆಸಿಪಿ ಒಂದು ಈಸಿ ಫ್ರೈಡ್ ಚಿಕನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಇದು ನಾನಿವತ್ತು ಅಲ್ರುಬಾ ಚಿಕನ್ ಫ್ರೈಡ್ ಮಸಾಲಾನ ಯೂಸ್ ಮಾಡಿದ್ದೀನಿ. ಅದಕ್ಕೆ ಬೇಕಾಗಿರೋದು, ನಾನಿವತ್ತು ಒಂದು ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಈ ಚಿಕನ್ನ ನಾನು ಈ ಅಲ್ರುಬಾ ಮಸಾಲ ಒಂದು 3 ಸ್ಪೂನ್ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ 6 ಗಂಟೆ ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮತ್ತೆ ಅದಕ್ಕೆ ಬೇಕಾಗಿರೋದು ಒಂದು 2 ಸ್ಪೂನು ಪೆಪ್ಪರ್ ಪೌಡರ್ ಮತ್ತೆ ಉಪ್ಪು. ಈಗ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಈಗ ಒಂದು 6 ಸ್ಪೂನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಆ ಮೈದಾ ಹಿಟ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನ್ ಬೇಡ, ಒಂದು 1/4 ಸ್ಪೂನ್ ಸಾಕು ಉಪ್ಪು ಹಾಕ್ತಾ ಇದ್ದೀನಿ. ಆದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗುವಷ್ಟರಲ್ಲಿ ಈಗ ಚಿಕನ್ ಪೀಸಸ್ನ, ಮ್ಯಾರಿನೇಟ್ ಮಾಡಿರೋ ಚಿಕನ್ ಪೀಸಸ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 6 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಈಗ ನಾನು ಬೋನ್ಲೆಸ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಬೋನ್ಸ್ ಇರೋದು ಬೇಕಾದರೂ ತಗೊಳ್ಬೋದು. ಇದನ್ನ ಚೆನ್ನಾಗಿ ಈ ಮೈದಾದಲ್ಲಿ ಕೋಟಿಂಗ್ ಮಾಡಬೇಕು. ಮತ್ತೆ ಈ ರೀತಿ ಇದನ್ನ ಕೊಡಬೇಕು. ಇದನ್ನ ಮತ್ತೆ ನೀರಲ್ಲಿ ಹಾಕಬೇಕು. ಮತ್ತೆ ಪುನಃ ಇದನ್ನ ಕೋಟಿಂಗ್ ಮಾಡ್ಕೊಳ್ಬೇಕು. ಕೊಡಬೇಕು. ತುಂಬ ಮಾಡ್ಕೊಳ್ಬೇಡಿ, ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ.
ಹಾಕ್ತೀನಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಚಿಕನ್ ರೆಡಿಯಾಗಿದೆ. ಕ್ರಿಸ್ಪಿ ಮತ್ತು ರುಚಿಕರವಾದ ಫ್ರೈಡ್ ಚಿಕನ್ ರೆಡಿ. ಸವಿಯಲು ಇವಾಗ ರೆಡಿಯಾಗಿದೆ. ಬಾಯ್ ಬಾಯ್, ಗುಡ್ ನೈಟ್.